ಬದುಕೆಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿರೋನಿಗೆ ಬದುಕಿನ ಕಷ್ಟ ನೋವುಗಳ ಪರಿಚಯ ಇರೋದಿಲ್ಲ. ಇವರು 14ನೇ ವಯಸ್ಸಿನಲ್ಲೇ ಬಸ್ಸಿನ ಎಣ್ಣೆಯ ಡಬ್ಬಿಯ ಮೇಲೆ ಕೂತು ಬೊಂಬೈ ಕಡೆಗೆ ಪ್ರಯಾಣ ಮಾಡಿದರು. ಅವತ್ತಿನಿಂದ ಇವತ್ತಿನವರೆಗೆ ಇವರು ಕಟ್ಟಿರೋದು ಬದುಕಲ್ಲ, ಒಂದು ದೊಡ್ಡ ಸಾಮ್ರಾಜ್ಯ. ಓದೋದಕ್ಕೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಊರು ಬಿಟ್ಟವರು ಇವತ್ತು ಅದೇ ಶಾಲೆಯನ್ನ ದತ್ತು ಪಡೆದು ಅಲ್ಲಿನ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡುವ ಪುಣ್ಯ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯಾವ ಉದ್ದಿಮೆಯಿಂದ ಒಂದು ಹೊತ್ತಿನ ಊಟವನ್ನು ಸಂಪಾದಿಸ್ತಾ ಇದ್ರೋ ಇವತ್ತು ಅದೇ ಉದ್ದಿಮೆಯ ಮುಖಾಂತರ ಅದೆಷ್ಟೋ ಕುಟುಂಬಗಳಿಗೆ ಬೆಳಕಾಗಿದ್ದಾರೆ. ಅವರೇ ಗೋವಿಂದ ಬಾಬು ಪೂಜಾರಿ. ಶಪ್ಟಾಕ್ ಅನ್ನುವಂಥ ಸಂಸ್ಥೆಯನ್ನ ಕಟ್ಟಿ ನೂರಾರು ಜನರ ಬದುಕನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಒಂದು ಕಡು ಬಡ ಕುಟುಂಬದಲ್ಲಿ ಹುಟ್ಟಿರೋದು. ಸಣ್ಣವನಿರುವಾಗ ಶಾಲೆಗೆ ಹೋಗ್ಬೇಕಿದ್ರ ಮೊದಲೇ ತಾಯಿ ಜೊತೆಗೆ ಹೊಲಕ್ಕೆ ಹೋಗ್ತಾ ಇದ್ದೆ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ 2-3 ಗುಡ್ಡಿ ಹತ್ತಿ ಹೊಲಕ್ಕೆ ಹೋಗಬೇಕು. ಕಣ್ಣೀರು ಬರ್ತಾಯಿತ್ತು ಹೊಲದಿಂದ ಬರುವಾಗ. ಸಡನ್ಲಿ ಒಂದು ಊರಿಂದ ಕಾಲ್ ಬರುತ್ತೆ, ನನ್ನ ತಮ್ಮ ತೆಂಗಿನ ಮರದಿಂದ ಬಿದ್ದು ಡೆತ್ ಆದ. ಜನರಲ್ ಸ್ಟೋರಲ್ಲಿ ನಾನು ಏನು 5 ವರ್ಷ ದುಡ್ದಿದ್ದೇನೆ ಅದೇನು ಉಳಿಲೇ ಇಲ್ಲ, ಪೂರ ಲಾಸ್ ಆಗಿ ಟೋಟಲಿ ಕ್ಲೋಸ್ ಆಗಿ ಪುನಃ ನಾನು ಅಲ್ಲಿಗೆ ಬಂದ್ಬಿಟ್ಟೆ. ಒಂದು ದಿನ ರಾತ್ರಿ ಅಂಧೇರಿ ರೈಲ್ವೆ ಸ್ಟೇಷನಲ್ಲಿ ಮನೆಗೆ ಹೋಗ್ದೇನೆ ಅಲ್ಲೇ ಮಲಗಿ ದಿನ ತೆಗೆದಿದ್ದೇನೆ. ದೈವ ಪಂಜುರ್ಲಿ ಕೋಟಿ ಚೆನ್ನೈಯವರು ಎದುರು ಈ ವಿಷಯನ ಇಟ್ಟಾಗ, ನೀನು ಪುನಃ ಮುಂಬೈಗೆ ಹೋಗು, ನಿನ್ನ ಹಿಂದೆ ನಾನೇ ಬರ್ತೇನೆ. ಒಂದು ಲಡ್ಡು ತಗೊಳ್ಲಿಕ್ಕಿದ್ದು ಪೂರ ತಡ್ಪಾಯಿಸಿದೆ ನಾನು. ಅಷ್ಟು ನನಗೊಂದು ಲಡ್ಡುಗೆ ಇಷ್ಟನಲ್ಲಿ ತೊಂದರೆ ಕೊಟ್ಟೆ. ಅದೇ ತಿರುಪತಿಯಲ್ಲಿ ನನಗೆ ಅದೇ 2 ವರ್ಷ ಬಿಟ್ಟು 3 ದೊಡ್ಡ ಹೋಟ್ಲ್ ಟೆಂಡರ್ ನನಗೆ ಸಿಕ್ಕಿದೆ. ಕರ್ನಾಟಕ ಸರ್ಕಾರ ಒಂದು ಇಂದಿರಾ ಕ್ಯಾಂಟೀನ್ ಅಂತ ಯೋಜನೆ ಮಾಡುತ್ತೆ. ನನಗೆ 100 ಕ್ಯಾಂಟೀನ್ ಕೊಡಿ, ನಿಮಗೆ 100% ಸರ್ವಿಸ್ ಕೊಡಲಿಲ್ಲ ಅಂದರೆ ನನ್ನಲ್ಲಿರೋ ಬ್ಯಾಂಕ್ ಗ್ಯಾರಂಟಿ ನೀವು ತಗೊಳ್ಳಿ. ಮಿನಿಮಮ್ ಒಂದು 10,000 ಜನರಿಗೆ ಕೆಲಸ ಕೊಡಬೇಕನ್ನೋದೇ ನನ್ನ ಆಸೆ. ಅಂದರೆ ಅದು ದೈವ ಇಚ್ಛೆ. ಯಶೋಗಾಥೆ ಶನಿವಾರ ಸಂಜೆ 6 ಗಂಟೆಗೆ.